ಯಾರೋ ಒಬ್ಬ ಪುಣ್ಯಾತ್ಮ RSS ನ ಬ್ಯಾನ್ ಮಾಡ್ತಾನಂತ. RSS ನ ಬ್ಯಾನ್ ಮಾಡೋದ್ ಸೈಡಿಗಿರಿ, ಕೊರೋನಾ ಬಂದಾಗ ಎಲ್ಲೋಗಿದ್ದೆ ಗುರು? ಮಾಸ್ಕ್ ಹಾಕೊಂಡ್ ಮನೇಲಿ ಕೂತಿದ್ದ. ಅಯ್ಯೋ ಪಾಪ, RSS ನವ್ರು ಹಂಗ ಕೂತಿರ್ಲಿಲ್ಲ. ಅವರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಕಂತ ಪ್ರಾಣದ ಹಂಗನ್ನು ತೊರೆದಿಳಿದ್ರು ರಸ್ತೆಗೆ. ಹೋಗ್ಲಿ, ಮಳೆಗಾಲದಲ್ಲಿ ನೆಲ ಹಾವಳಿಯಾಗಿ ನೀರತ್ತು ಮನೆಗ್ ನೀರ್ ನುಗ್ಗಿ ಜಮೀನಿಗೆ ನೀರ್ ನುಗ್ಗಿ ಹಾನಿ ಆಗುತ್ತಲ್ಲ. ಇನ್ನೆಲ್ಲೋಗಿದ್ಯಪ್ಪ? ದೂರ ನಿಂತ್ಕೊಂಡು ಹೋಗ್ತಾ ಇದ್ದ. RSS ನವ್ರು ಹಾಗೆ ಮಾಡ್ಲಿಲ್ಲ, ಇಳಿದ್ರು ಕೆಳಗಡೆ, ತೊಂದರೆಯಲ್ಲಿರೋರನ್ನ ರಕ್ಷಿಸಿದ್ರು. ಊಟ ಇಲ್ಲದೆ ಇರೋರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಈ ಕೊರೋನಾದಲ್ಲಿ ಸತ್ತೋದ್ರಲ್ಲ, ಅವ್ರ ಹೆಣ ಹೋಗ್ಬೇಕಾದ್ರೆ ನೀನ್ ಎಲ್ಲಿದ್ಯಪ್ಪ? ಟಿವಿ ನೋಡ್ತಾ ಇದ್ಯಾ? ಹೌದಾ? ಅವ್ರು ಹಾಗೆ ಮಾಡ್ಲಿಲ್ಲ, ಹೆಣಕ್ಕೆ ಹೆಗಲು ಕೊಟ್ರು. ತಮ್ಗೆ ಸಮಸ್ಯೆ ಆದ್ರೂ ಪರವಾಗಿಲ್ಲ ಅಂತ ಹೆಣ ಹೂಳೋ ಕಾರ್ಯಕ್ಕೆ ಮುಂದಾದ. RSS ಅಂದ್ರೆ ಯಾವುದೇ ಒಂದು ಪಕ್ಷದ ಗುಂಪಲ್ಲ, ದೇಶ ಸೇವೆಗೆ ಅಂತಿರೋ ಒಂದು ಸಂಘಟನೆ. ಬ್ಯಾನ್ ಮಾಡ್ಬೇಕಂದ್ರ ಬರೀ ಗಂಡಸಾಗಿದ್ರೆ ಸಾಲಲ್ಲ ಗುರು.